ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡಿಯರ್ ಮಾಮ್ಸ್ ಡೈರಿ. ಕ್ಲೀನಿಂಗ್ ಮತ್ತು ಆರ್ಗನೈಸಿಂಗ್ ಅನ್ನೋದು ಎಲ್ಲರ ಲೈಫ್ನಲ್ಲೂ ತುಂಬ ದೊಡ್ಡ ರೋಲ್ನ ಪ್ಲೇ ಮಾಡುತ್ತೆ. ನಮ್ಮ ಜೀವನ ಶೈಲಿಯನ್ನು ಒಂದು ಟ್ರ್ಯಾಕ್ನಲ್ಲಿ ಮೇಂಟೈನ್ ಮಾಡೋದಕ್ಕೆ ನಾವು ಕಂಟಿನ್ಯೂಸ್ ಕ್ಲೀನಿಂಗ್ ಮತ್ತು ಆರ್ಗನೈಸೇಷನ್ನ ಅಗತ್ಯ ತುಂಬ ಇರುತ್ತೆ. ನಮ್ಮ ಮನೆಯನ್ನು ನಾವು ಕ್ಲೀನಾಗಿ ಆರ್ಗನೈಸ್ಡ್ ಆಗಿ ಇಡೋದಕ್ಕೆ ಸದಾ ಕಷ್ಟಪಡ್ತಾ ಇರ್ತೀವಿ. ತುಂಬ ಜನರಿಗೆ ಕ್ಲೀನಿಂಗ್ ಅನ್ನೋದು ದೊಡ್ಡ ತಲೆನೋವಾಗುತ್ತೆ. ನಾವು ಈ ಕ್ಲೀನಿಂಗ್ ಮತ್ತು ಆರ್ಗನೈಸಿಂಗ್ನ ಕೆಲಸ ಅಂತ ಅಂದ್ಕೊಳ್ಳೋ ಬದಲು ಅದನ್ನು ನಮ್ಮ ಹ್ಯಾಬಿಟಾಗಿ ಮಾಡ್ಕೋಬೇಕು. ಮನೆ ಕ್ಲೀನ್ ಮಾಡೋದನ್ನು ನಮ್ಮ ಹಾಬಿಯಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ನಮ್ಮ ಹಾಬೀಸ್ ನಮಗೆ ಯಾವತ್ತೂ ಬೋರ್ ಅನಿಸಲ್ಲ. ನಾವು ಆ ಕೆಲಸಗಳನ್ನು ಇಷ್ಟಪಟ್ಟು ಮಾಡ್ತೀವಿ. ಹಾಗೆಯೇ ಈ ಕ್ಲೀನಿಂಗ್ ಅನ್ನೋದನ್ನು ನಾವು ಒಂದು ಕೆಲಸ ಅಂತ ಅಂದ್ಕೊಂಡಾಗ ತುಂಬ ಬರ್ಡನ್ ಅನಿಸುತ್ತೆ. ಅಯ್ಯೋ, ಇಷ್ಟೆಲ್ಲ ಮಾಡಬೇಕಾ ಅನಿಸುತ್ತೆ. ಅದೇ ಕೆಲಸವನ್ನು ನಾವು ನಮ್ಮ ಹಾಬಿಯಾಗಿ ಮಾಡಿಕೊಂಡಾಗ ಆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕ್ಲೀನಿಂಗ್ ಕೆಲಸಕ್ಕೆ ತುಂಬ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಕ್ಲೀನಿಂಗ್ ಕೆಲಸನ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಆ ಟಿಪ್ಸ್ ಏನೇನು ಅಂತ ನೋಡ್ಕೊಂಡು ಬನ್ನಿ. ನಾವು ಅಡುಗೆ ಮಾಡುವಾಗ ಸುಮಾರು ಸರಿ ಹಾಲು ಚೆಲ್ತೀವಿ ಅಥವಾ ಬೇರೆ ಬೇರೆ ಅಡುಗೆ ಚೆಲ್ಲಿದಾಗ ಗ್ಯಾಸ್ನ ಬರ್ನರ್ ಸುತ್ತ ಈ ಥರ ಕಲೆಗಳಾಗುತ್ತೆ. ಹಾಲು ಚೆಲ್ಲಿದಾಗ ನಾವು ಅದನ್ನು ಕ್ಲೀನ್ ಮಾಡದೆ ಹಾಗೆ ಬಿಟ್ಟಾಗ ಅದು ಗ್ಯಾಸ್ನ ಹೀಟ್ಗೆ ಪರ್ಮನೆಂಟಾಗಿ ಉಳ್ಕೊಂಡು ಬಿಡುತ್ತೆ. ಈ ಕಲೆನ ತೆಗೆಯೋದಕ್ಕೆ ನಾನು ಬೇರೆ ಬೇರೆ ಮೆಥಡ್ಸ್ನ ಟ್ರೈ ಮಾಡಿದೆ. ಇದು ಹೋಗದೇ ಇರೋ ಕಾರಣಕ್ಕೆ ನಾನಿವತ್ತು ಈ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ. ಇವತ್ತಿನ ವಿಡಿಯೋದ ಹೀರೋ ಇಂಗ್ರೀಡಿಯೆಂಟ್ ಬಂದು ವಿನೆಗರ್ನ ಯೂಸ್ ಮಾಡಿಕೊಂಡು ನಾನು ಕ್ಲೀನಿಂಗ್ನ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಇಲ್ಲಿ ಕಲೆಗಳಾಗಿರೋ ಜಾಗದಲ್ಲಿ ನಾನು ವಿನೆಗರ್ನ ಒಂದು 5-6 ಡ್ರಾಪ್ಸ್ನ ಹಾಕಿದೆ. ಹಾಗೆ ಒಂದು ಸ್ಕ್ರಬ್ನ ತೊಗೊಂಡು ಈ ಥರ ಉಜ್ಕೋಬೇಕು. ಈಗಾಗಲೇ ನೀವು ಗಮನಿಸಿರ್ಬೋದು, ಒಂದು ಸ್ವಲ್ಪ ಹೋಗ್ತಾ ಇದೆ. ಇದರ ಮೇಲೆ ಒಂದು ಸ್ವಲ್ಪ ಡಿಶ್ ವಾಷಿಂಗ್ ಲಿಕ್ವಿಡ್ನ ನಾನು ಹಾಕ್ತಾಯಿದ್ದೀನಿ. ನೀವು ವಿಮ್ ಜೆಲ್ಲೋ ಪ್ರಿಲ್ಲೋ ಯಾವುದಾದ್ರೂ ಬಳಸ್ಕೊಳ್ಳಿ. ಈ ಥರದ ಮೆಟಲ್ ಬ್ರಷ್ನಿಂದ ಕ್ಲೀನ್ ಮಾಡಿದಾಗ ಸ್ವಲ್ಪ ಬೇಗನೆ ಕ್ಲೀನ್ ಆಗುತ್ತೆ. ನಾವು ವಿನೆಗರ್ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ನಾವು ಶ್ರಮ ಇಲ್ಲದೇ 2 ನಿಮಿಷದಲ್ಲಿ ಅದನ್ನು ಕ್ಲೀನ್ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ಲೀನ್ ಆಗಿದೆ ಇದು. ಎಷ್ಟೇ ಕಷ್ಟಪಟ್ಟರು ಕ್ಲೀನ್ ಆಗದೇ ಇರೋ ಎಲ್ಲ ಕಲೆಗಳು, ಜಿಡ್ಡು ವಿನೆಗರ್ನಿಂದಾಗಿ ಕ್ಲೀನ್ ಆಗುತ್ತೆ. ಈ ಮೆಥಡನ್ನ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನ ತಿಳಿಸಿ. ಇಲ್ಲಿ ನೋಡ್ತಾ ಇರ್ಬೋದು, ಅಡುಗೆ ಮಾಡುವಾಗ ನಮ್ಮ ಗ್ಯಾಸ್ ಸ್ಟವ್ನ ಹಿಂದೆಗಡೆ ಇರೋ ಟೈಲ್ಸ್ನಲ್ಲಿ ಈ ಥರ ಕಲೆಗಳು ಬೀಳುತ್ತೆ. ಇದು ನಾವು ಒಗ್ಗರಣೆ ಹಾಕುವಾಗ ಎಣ್ಣೆ ಸಿಡ್ದಿರೋ ಜಿಡ್ಡಿನ ಕಲೆ. ಇದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಪ್ಲೇಟ್ನಲ್ಲಿ ಡಿಶ್ ವಾಷಿಂಗ್ ಜೆಲ್ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ಪೂನಷ್ಟು ವಿನೆಗರ್ನ ನಾನು ತೊಗೊಂಡಿದ್ದೀನಿ. ಈಗ ಒಂದು ಸ್ಕ್ರಬ್ನ ತೊಗೊಂಡು ಅದರ ಮೇಲೆ ನಾವು ಉಜ್ತಾ ಹೋಗಬೇಕು. ನಾನಿಲ್ಲಿ ನಿಮಗೆ ಲೈವ್ ರಿಸಲ್ಟ್ಸ್ನ ತೋರಿಸ್ತಾ ಇದ್ದೀನಿ. ಕಲೆ ಇತ್ತು ನಿಮ್ಮ ಮುಂದೆನೇ ನಾನು ಅದನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ, ಹಾಗೆಯೇ ಶ್ರಮ ಇಲ್ಲದೇ ಬರೀ 2 ನಿಮಿಷದಲ್ಲಿ ಇದನ್ನು ಕ್ಲೀನ್ ಮಾಡ್ಬೋದು. ನೋಡಿ ಯಾವ ಥರ ಕ್ಲೀನ್ ಆಗ್ತಿದೆ ಇದು ಅಂತ. ಎಷ್ಟೇ ಕಠಿಣವಾದ ಎಣ್ಣೆ ಜಿಡ್ಡಿನ ಕಲೆ ಇದ್ದರೂ ಕೂಡ ವಿನೆಗರ್ನಿಂದ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ಒಂದು ಪ್ರಿಕಾಷನ್ ಏನಂದರೆ, ಯಾರ್ದು ಸೆನ್ಸಿಟಿವ್ ಸ್ಕಿನ್ ಇದೆ, ತುಂಬ ಬೇಗ ರಿಯಾಕ್ಟ್ ಆಗುತ್ತೆ, ನೀವು ವಿನೆಗರ್ನ ಬಳಸುವಾಗ ನಿಮ್ಮ ಕೈಗೆ ಗ್ಲೌಸ್ ಹಾಕ್ಕೊಳ್ಳಿ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ಳಿ. ಯಾಕಂದರೆ ವಿನೆಗರ್ನಲ್ಲಿ ಅಸಿಟಿಕ್ ಆ್ಯಸಿಡ್ ಇರೋದರಿಂದ ಸ್ವಲ್ಪ ಇರಿಟೇಷನ್ ಆಗ್ಬೋದು. ಅಂಥ ಸೀರಿಯಸ್ ಪ್ರಮಾಣದಲ್ಲಿ ಏನೂ ತೊಂದರೆ ಆಗೋಲ್ಲ, ಸಣ್ಣ ಇರಿಟೇಷನ್ ನಿಮ್ಗೆ ಆಗ್ಬೋದು. ಸೊ ನಿಮಗೆ ಈ ಸ್ಕಿನ್ ಸೆನ್ಸಿಟಿವ್ ಇದ್ದರೆ ಒಂದು ಹ್ಯಾಂಡ್ ಗ್ಲೌಸ್ ಅಥವಾ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಈ ಕೆಲಸನ ನೀವು ಮಾಡ್ಬೋದು. ನೀವು ಅಬ್ಸರ್ವ್ ಮಾಡ್ಬೋದು, ಇದು ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ತುಂಬ ಕಠಿಣವಾದ ಜಿಡ್ಡಿನ ಕಲೆ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ವಿನೆಗರ್ನ ಮಾತ್ರನೇ ಸ್ಕ್ರಬ್ ಮೇಲೆ ಹಾಕಿ ಉಜ್ಜಿ ಕ್ಲೀನ್ ಮಾಡ್ಬೋದು. ಆಗ ಅದು ಕ್ಲೀನ್ ಆಗುತ್ತೆ. ಈ ಥರ ಕ್ಲೀನಿಂಗ್ನ ನೀವು ನಿಮ್ಮ ಮಂತ್ಲಿ ಡೀಪ್ ಕ್ಲೀನಿಂಗ್ ಮಾಡುವಾಗ ಮಾಡಿದ್ರೂ ಆಗುತ್ತೆ. ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗಲ್ಲ, ಹಾಗೆ ನಿಮ್ಮ ಶ್ರಮ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಒಂದು ಒದ್ದೆ ಬಟ್ಟೆಯಿಂದ ಟೈಲ್ಸ್ನ ನೀಟಾಗಿ ನೀವು ಒರೆಸಿದ್ರೆ ಮುಗೀತು, ಟೈಲ್ಸ್ ಫುಲ್ ಕ್ಲೀನಾಗಿರುತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಟೈಲ್ಸ್ನ ನಾನು ಹೇಗೆ ಕ್ಲೀನ್ ಮಾಡಿದೆ ಅಂತ. ನಾವು ಅಡುಗೆ ಮಾಡ್ತಾ ಸಾಕಷ್ಟು ವಸ್ತುಗಳನ್ನು ಮುಟ್ತೀವಿ. ನಮ್ಮ ಕೈಗೆ ಎಣ್ಣೆ ತಾಗಿದ್ರೆ ಅದು ನಾವು ಮುಟ್ಟೋ ಎಲ್ಲ ವಸ್ತುಗಳನ್ನು ಜಿಡ್ಡಾಗಿ ಮಾಡುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾವು ಗ್ಯಾಸ್ನ ಲೈಟರ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಅದು ಕೂಡ ತುಂಬ ಜಿಡ್ಡಾಗಿದೆ. ಈಗ ನಾನು ಅದನ್ನು ಕೂಡ ವಿನೆಗರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ಕ್ರಬ್ ಮೇಲೆ ವಿನೆಗರ್ನ ಒಂದು 2-3 ಹನಿಗಳನ್ನು ಹಾಕಿ ಈ ಥರ ಲೈಟರ್ನ ಕ್ಲೀನ್ ಮಾಡಿದ್ರೆ ಆಯಿತು. ಒಂದೇ ನಿಮಿಷದಲ್ಲಿ ಜಿಡ್ಡಿನ
ಕಲೆ ಆಗಿರೋ ಲೈಟರ್ ಹೊಸದಾಗಿ ಕಾಣೋ ಥರ ಆಗುತ್ತೆ, ತುಂಬ ಕ್ಲೀನಾಗಿ ಕಾಣಿಸುತ್ತೆ. ನಾವು ಅಡುಗೆ ಮಾಡುವಾಗ ತುಂಬ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ನ ಬಳಸ್ತೀವಿ. ಅಡುಗೆ ಮಾಡ್ತಾ ಸ್ವಿಚ್ ಬಟನ್ನ ಮುಟ್ಟೋದ್ರಿಂದ ಅದರ ಮೇಲೆ ಕೂಡ ಎಣ್ಣೆ ಜಿಡ್ಡಿನ ಕಲೆ ಇರುತ್ತೆ. ಈಗ ಇದನ್ನು ಕ್ಲೀನ್ ಮಾಡೋದಕ್ಕೆ ಕೂಡ ನಾನು ವಿನೆಗರ್ನ ಬಳಸ್ತಾ ಇದ್ದೀನಿ. ಒಂದು ಸ್ಕ್ರಬ್ಬನ್ನ ಮೇಲೆ ವಿನೆಗರ್ನ ಒಂದು 4-5 ಹನಿ ಹಾಕಿ ಅದರಿಂದ ಈ ಥರ ಸ್ವಿಚ್ ಬೋರ್ಡ್ನ ನೀಟಾಗಿ ಕ್ಲೀನ್ ಮಾಡಿದ್ರೆ ಆಯಿತು. ಒಂದೇ ನಿಮಿಷದಲ್ಲಿ ಕೊಳೆ ಆಗಿರೋ ಸ್ವಿಚ್ ಬೋರ್ಡ್ ಕ್ಲೀನ್ ಆಗುತ್ತೆ. ಇನ್ನು ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಕಡೆ ಬರೋಣ. ನಾವು ಏನೂ ಬಳಸಿಲ್ಲ ಅಂದರೂ ಮಿಕ್ಸಿನ ಪ್ರತಿದಿನ ಬಳಸ್ತೀವಿ. ನೋಡಿ, ಇದರ ಮೇಲೆ ನಾನು ಬಳಸಿರೋದ್ರಿಂದ ಎಷ್ಟು ಕಲೆ ಆಗಿದೆ. ಇದನ್ನು ಕ್ಲೀನ್ ಮಾಡೋದು ಕೂಡ ಚಿಟಿಕೆ ಹೊಡೆದಷ್ಟೇ ಸುಲಭ. ವಿನೆಗರ್ ಹಾಕಿರೋ ಸ್ಕ್ರಬ್ನ ತೊಗೊಂಡು ಮಿಕ್ಸಿ ಜಾರ್ನ ಕ್ಲೀನ್ ಮಾಡೋದು ತುಂಬ ಸುಲಭ. ನೋಡಿ, ಈಗ ವಿನೆಗರ್ ಹಾಕಿದ್ರೆ ಇದು ಸ್ಕ್ರಬ್ಬನ್ನು ತೊಗೊಂಡು ಇದ್ರ ಮೇಲೆ ಉಜ್ತಾ ಇದ್ದೀನಿ. ಇದು ಕೂಡ 2 ನಿಮಿಷದಲ್ಲೇ ಆಗೋಗುತ್ತೆ. ಎಷ್ಟು ಈಸಿ ಆಗುತ್ತೆ ಅಂದರೆ ಮಕ್ಕಳು ಕೂಡ ಈ ಕೆಲಸನ ಮಾಡ್ಬೋದು. ನೋಡಿ, ಪಳಪಳ ಅನ್ನೋ ಥರ ಕಾಣಿಸುತ್ತೆ. ವಿನೆಗರ್ ಒಂದು ಅತ್ಯುತ್ತಮ ಕ್ಲೀನಿಂಗ್ ಏಜೆಂಟ್ ಅಷ್ಟೇ ಅಲ್ಲದೆ ಅದು ಅತ್ಯುತ್ತಮ ಡಿಸ್ಇನ್ಫೆಕ್ಟೆಂಟ್ ಕೂಡ ಹೌದು. ನಾವು ಮನೆ ಒರೆಸುವಾಗ ನೀರಿಗೆ ನಾವು ಫೆನಾಯ್ಲ್ ಬಳಸ್ತೀವಿ, ಫ್ಲೋರ್ ಕ್ಲೀನರ್ನ ಬಳಸ್ತೀವಿ. ಅದ್ರ ಬದಲಾಗಿ ನಾವು ಆ ನೀರಿಗೆ 1 ಸ್ಪೂನಷ್ಟು ವಿನೆಗರ್ನ ಹಾಕೋದ್ರಿಂದ ಅದು ನಮ್ಮ ಮನೆಯನ್ನು ಡಿಸ್ಇನ್ಫೆಕ್ಟೆಂಟ್ ಮಾಡೋದರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನಿಲ್ಲಿ ಮನೆ ಒರೆಸೋದಕ್ಕೆ ನೀರು ತೊಗೊಂಡಿದ್ದೀನಲ್ಲ, ಇದರಲ್ಲೇ 1-2 ಸ್ಪೂನ್ ಆಗುವಷ್ಟು ವಿನೆಗರ್ನ ಹಾಕ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಕೂಡ ಇನ್ಫೆಕ್ಷನ್ನಿಂದ ದೂರ ಇಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಇಡೀ ಮನೆಯನ್ನು ನಾನು ಇದೇ ನೀರಿನಿಂದ ಒರೆಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.